ಮಂಡ್ಯದಲ್ಲಿ ಹನುಮ ಧ್ವಜ ಕಿಚ್ಚು ವ್ಯಾಪಿಸ್ತಾ ಇದೆ. ಬಿಜೆಪಿ ನಿಯೋಗ ಸ್ಥಳಕ್ಕೆ ಭೇಟಿ ಕೊಟ್ಟಿದೆ ಅನ್ನೋದರ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ಮುಗಿಲು ಮುಟ್ತಾ ಇದೆ. ಪ್ರಮುಖವಾಗಿ ಮಂಡ್ಯದಲ್ಲಿ ಈ ಘರ್ಷಣೆ ನಡೆದಿದ್ದಂತಹ ಜಾಗಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ಲಘು ಲಾಠಿ ಚಾರ್ಜ್ ಅನ್ನ ಕೂಡ ಅಲ್ಲಿ ಮಾಡಬೇಕಾದ ಪ್ರಸಂಗ ಆಯಿತು. ಪ್ರತಿಭಟನಾಕಾರರನ್ನ ಚದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಲಾಠಿ ಚಾರ್ಜ್ ಕೂಡ ಲಾಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ರಿ. ಇನ್ನೊಂದು ಕಡೆಗೆ ತ್ರಿವರ್ಣ ಧ್ವಜವನ್ನ ಧ್ವಜಸ್ತಂಭದಲ್ಲಿ ಹಾರಿಸೋ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಉದ್ವಿಗ್ನ ಪರಿಸ್ಥಿತಿ ಸದ್ಯಕ್ಕೆ ಮಂಡ್ಯದಲ್ಲಿ ಕಂಡು ಬರ್ತಾ ಇದೆ. ಪ್ರತಿಭಟನಾಕಾರರನ್ನ ಚದುರಿಸುವ ನಿಟ್ಟಿನಲ್ಲಿ ಲಾಠಿ ಚಾರ್ಜ್ ಅನ್ನ ಕೂಡ ಪೊಲೀಸರು ಮಾಡಬೇಕಾಗಿ ಬಂತು. ನೋಡ್ರಿ, ರಾಜಕಾರಣ ಯಾಕೆ ಮಾಡಕ್ ಬಿಟ್ರಿ? ಹನುಮಂತನ ಧ್ವಜ ಇದ್ದೀರಿ, ನಿಮ್ಗೇನು ತಲೆನೋವು? ಇವಾಗ ರಾಜಕಾರಣ ಮಾಡಬಾರ್ದಪ್ಪ. ಹನುಮಂತನ ಧ್ವಜ ಇದ್ದೀರಿ, ನಿಮ್ಗೇನು ಆತನೇ ಇರಲಿಲ್ಲಲ್ಲ. ರಾಜಕಾರಣ ಏನಾತಾಯ್ತು? ರಾಜಕಾರಣ ಮಾಡ್ತಾ ಇರೋರು ಯಾರು? ತೆಗೆದಿದ್ದಕ್ಕೋಸ್ಕರ ರಾಜಕಾರಣ. ಇಲ್ಲಾಂದ್ರೆ ಅದ್ರ ಪಾಡಿಗೆ ಅದು ಹನುಮಂತ ಅರ್ಥ ಆಯ್ತು. ರಾಮ ಮಂದಿರದ ಎದುರುಗಡೆ ಹನುಮಂತನ ಧ್ವಜ ಇದ್ರೆ ಯಾರನ್ನ ಕೇಳ್ಬೇಕ್ರಿ? ಇವ್ರು ಯಾರು ಕೇಳಕ್ಕೆ? ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸರ್? ಸರ್ಕಾರ ಈ ಥರ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡೋ ರೀತಿ ಧ್ವಜಾರೋಹಣ ಮಾಡಿರುವಂಥದ್ದು ಮತ್ತು ಯಾವ ಅಧಿಕಾರಿಗಳು ಈ ಥರ ತಪ್ಪು ಮಾಡಿದಾರೋ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಇದಕ್ಕೆ ಯಾರು ಕಮ್ಮಕ್ಕಿದೆ ಅವ್ರ ಹೆಸರು ಬೀದಿಗೆ ಬರಬೇಕು. ಫೋನ್ ಮಾಡಿ ಯಾರು ಹೇಳಿದ್ರು ಇದನ್ನು ಮಾಡು ಅಂತೇಳಿ ಕಾಂಗ್ರೆಸ್ ಅವರು. ಇದೆಲ್ಲ ಕಾಂಗ್ರೆಸ್ ಚಿತಾವಣಿನೇ, ಬೇರೆ ಏನೂ ಇಲ್ಲ. ಕಾಂಗ್ರೆಸ್ಸಿನ ಚಿತಾವಣಿ. ಕಾಂಗ್ರೆಸ್ಸು ನೇರವಾಗಿ ಈ ಹನುಮಾನ್ ಧ್ವಜವನ್ನು ತೆಗೆಯೋದರಲ್ಲಿ ಕಾಂಗ್ರೆಸ್ ನೇರವಾದ ಪಾತ್ರ ಇದೆ. ನಾವು ರಾಷ್ಟ್ರ ಧ್ವಜವನ್ನು ನಮಗೆ ಬಿಟ್ಟರೆ ನಾವು ಇನ್ನೊಂದು ಪಕ್ಕದಲ್ಲಿ ಫೋನ್ ಮಾಡಿ ಅದಕ್ಕಿಂತ ಎತ್ತರವಾಗಿ ನಾವೇ ಹಾರಿಸ್ತೀವಿ. ಈಗ ರಾಜ್ಯ ಬಿಜೆಪಿಯ ಈ ಮಂಡ್ಯದ ಈ ವಿವಾದದ ಬಗ್ಗೆ ತಮ್ಮ ಸ್ಟ್ಯಾಂಡ್ ಏನು, ತಮ್ಮ ನಿಲುವೇನು? ಮೊದಲು ಪಂಚಾಯಿತಿ, ಗ್ರಾಮ ಪಂಚಾಯಿತಿಗೆ ಅಧಿಕಾರ ಇದೆಯೋ ಬಿಡಿಯೋ ಅದು ಎರಡನೇ ಪ್ರಶ್ನೆ. ಆದೇಶಕ್ಕೆ ಗೌರವ ಕೊಡಬೇಕು. ಮತ್ತು ಧ್ವಜ ಹಾಕ್ಬಿಟ್ಟಿದ್ದಾರೆ, ಒಂದು ವಾರ ಹಾರಾಟ ಮಾಡಿದೆ. ಹಾರಾಟ ಮಾಡಿದ್ಮೇಲೆ ಆ ಧ್ವಜ ತೆಗೆದಿರೋದು ತಪ್ಪು. ಮತ್ತೆ ಅಲ್ಲೇ ಆ ಧ್ವಜವನ್ನು ಹಾಕಬೇಕು. ನಿಮ್ಗೇನೋ ಪ್ರಾಬ್ಲಮ್ಮ? ಕಾಂಗ್ರೆಸ್ ಅವ್ರಿಗೆ ಹನುಮಂತನ ಕಂಡ್ರೆ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಕೋರ್ಟ್ಗೆ ಹಾಕಿ, ಪಂಚಾಯಿತಿಗೆ ನೋಟಿಸ್ ಕೊಡಿ. ಹೆಂಗಪ್ಪ ನೀನು ಪರ್ಮಿಷನ್ ಕೊಟ್ಟೆ ಅಂತ ಹೇಳ್ಬಿಟ್ಟು ಪಂಚಾಯಿತಿಗೆ 7 ದಿನದ ಒಂದು ನೋಟಿಸ್ ಕೊಡಿ. ಅವ್ರು ಕೋರ್ಟ್ಗೆ ಹತ್ತದ, ಕೋರ್ಟಲ್ಲಿ ತೀರ್ಮಾನ ಆಗ್ತದೆ. ಹೇಗೆ ಅಯೋಧ್ಯೆ ಇಶ್ಯೂ ತೀರ್ಮಾನ ಆಯಿತು ಹಂಗೆ ಈ ಬಾವುಟದ ಇಶ್ಯೂನು ಕೂಡ ಕೋರ್ಟಲ್ಲಿ ತೀರ್ಮಾನ ಆಗ್ತದೆ. ನೀವ್ಯಾರು ಹೇಳಕ್ಕೆ ರೀ? ಕಾಂಗ್ರೆಸ್ ಅವ್ರು ಯಾರು? ಹೂ ಆರ್ ಯು? ಯಾವ ರೈಟ್ಸ್ ಇದೆ ನಿಮಗೆ? ಹನುಮಂತನ ಧ್ವಜ, ರಾಮ ಮಂದಿರದ ಮುಂದೆ ಹನುಮಂತನ ಧ್ವಜ ಹಾಕೋಕ್ಕೆ ನಮ್ಗೆ ರೈಟ್ಸ್ ಇದೆ, ತೆಗಿಯೋಕ್ಕೆ ನಿಮ್ಗೆ ಯಾವ ರೈಟ್ಸ್ ಇದೆ? ಇದು ಅದಕ್ಕೋಸ್ಕರ ಅಲ್ಲೇ ಹಾಕಬೇಕು ಅನ್ನೋದೇ ನಮ್ಮ ಡಿಮ್ಯಾಂಡ್. 100% ಡೌಟೇ ಇಲ್ಲ. ಇಡೀ ಕಾಂಗ್ರೆಸ್ ಮಂತ್ರಿಗಳು, ಮುಖ್ಯಮಂತ್ರಿಗಳು ಅವ್ರಿಗೆ ಕೇಸರಿ, ರಾಮ, ಹನುಮಂತ ಕಂಡ್ರೆ ಕೆಂಡಮಂಡಲ. ಅವ್ರಿಗೆ ಕೆಂಡ ಆಗ್ದಂಗೆ ಆಗ್ತದೆ. ಅವ್ರಿಗೆ ದೇವರಾಗಲ್ಲ. ಅವ್ರಿಗೆ ಟೋಪಿ ಇರಬೇಕು, ಮಸೀದಿ ಇರಬೇಕು, ಅವಾಗ ಮಾತ್ರ ಅವ್ರು ಬೆಲೆ ಕೊಡೋದು. 10 ಜನ ರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ರೆ ಲಾಠಿ ಚಾರ್ಜ್ ಮಾಡಿದ್ರಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಶಿವಣ್ಣ ಅಂತ ಪಾಪ ಅವರಷ್ಟು ಒಳ್ಳೆ ರಾಜಕಾರಣಿ ಇಡೀ ಜಿಲ್ಲೆಯಲ್ಲಿಲ್ಲ. ಅವ್ರಿಗೆ ಹೊಡೆದು ಹಾರ್ಟ್ ಪೇಷಂಟ್ ಎಲ್ಲರಿಗೂ ಬರೋ ರೀತಿ ಹೊಡೆದಿದ್ದಾರೆ. ಮೈಯಲ್ಲಿ, ಕೈಯಲ್ಲಿ, ಕಾಲಲ್ಲಿ ಎಲ್ಲ ಈಗ ನಾನು ಹೇಳೋದು, ಇವ್ರಿಗೆ ಪೊಲೀಸವ್ರಿಗೆ ಫೋರ್ಸ್ ಇದೆ. ಇಲ್ಲೇ ಬೇಕಾದ್ರೆ 1 ಲಕ್ಷ ಜನ ತಂದು ಪೊಲೀಸವ್ರು ನಿಲ್ಲಿಸ್ಬೋದಾಯಿತು. ಇವ್ರಿಗೆ ಧೈರ್ಯ ಇದ್ದಿದ್ದರೆ, ದಮ್ ಇದ್ದಿದ್ರೆ, ತಾಕತ್ತಿದ್ದಿದ್ರೆ ಬಂದು ಬೆಳಗ್ಗೆ 9 ಗಂಟೆಗೆ ಕರೆಕ್ಟಾಗಿ ಬಂದು ಇವರೆಲ್ಲ ಪೊಲೀಸ್ ಸಪೋರ್ಟ್ ತಗೊಂಡು ಫ್ಲಾಗ್ ಹಾಸ್ಟ್ ಮಾಡಬೇಕಾಯ್ತು. ರಾತ್ರಿ ಕಳ್ಳರ ರೀತಿ 3 ಗಂಟೆಗೆ ಯಾಕ್ರಿ ಹಾರಿಸ್ತೀರಿ? ಕಳ್ಳರ ರೀತಿ ಹಾರ್ಸೋಕ್ಕೆ ರಾಷ್ಟ್ರಧ್ವಜವನ್ನು ಹಂಗೆ ಹಾರಿಸ್ತಾರನ್ರಿ? ಹನುಮಂತನ ಧ್ವಜವನ್ನು ರಾತ್ರಿ ಇಳಿಸೋ ಅಂಥ ಅವಶ್ಯಕತೆ ಏನಿತ್ತು? ಅಲ್ಲಲ್ಲ, ಹನುಮಂತನ ಧ್ವಜವನ್ನು ರಾತ್ರಿ ಇಳಿಸುವಂಥ ಅವಶ್ಯಕತೆ ಏನಿತ್ತು? ಧೈರ್ಯವಾಗಿ ಬಂದು ಇಳಿಸ್ಬೋದಾಯ್ತು. ಅವ್ರಿಗೆ ಹನುಮಂತನ ಕಂಡ್ರೆ ಆಗಲ್ಲ, ಹನುಮಂತನ ವಿಗ್ರಹ ಕಂಡ್ರೆ ಆಗಲ್ಲ. ಅದಕ್ಕೆ ಹನುಮಂತನಿಗೆ ಅವಮಾನ ಮಾಡಬೇಕು ಅಂತೇಳಿ
ಹನುಮಾನ್ಗೆ ಅವಮಾನ ಮಾಡೋಕ್ಕೋಸ್ಕರ, ಆಂಜನೇಯನಿಗೆ ಅವಮಾನ ಮಾಡೋಕ್ಕೋಸ್ಕರ ಇವತ್ತು ಈ ಕೆಲಸವನ್ನು ಮಾಡಿದ್ದಾರೆ. ತಾವು ಎಷ್ಟೊತ್ತವರೆಗೆ ಇಲ್ಲೇ ಇರ್ತೀರಿ ಸರ್? ನಾನು ನಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಕೊಟ್ಟಿದ್ದೀನಿ. ಇದೇನು ಇಲ್ಲಿಗೆ ನಿಲ್ಲಲ್ಲ. ನಮ್ಮ ನಾಯಕರಿದ್ದಾರೆ ನೋಡಿ, ಸ್ಥಳೀಯ ನಾಯಕರಿದ್ದಾರೆ. ನಾಳೆ ಇದ್ರ ಬಗ್ಗೆ ಏನು ಪ್ರತಿಭಟನೆಯನ್ನು ಮಾಡಬೇಕು, ಇಲ್ಲಿಂದ DC ಆಫೀಸು ಏನೇನು ಪ್ರತಿಭಟನೆ ಮಾಡಬೇಕು ಅಂತ ಈ ಕೂತು ಚಾಕೌಟ್ ಮಾಡ್ತಾರೆ. ಅದ್ರ ಪ್ರಕಾರ ಹೋರಾಟ ಮಾಡ್ತಾರೆ. ನಾನು ಕೂಡ ಈ ಹೋರಾಟಕ್ಕೆ ಪೂರ್ತಿ ಬೆಂಬಲ. ನನಗೆ ತಿಳಿದ ತಕ್ಷಣ ನಾನೆಲ್ಲ ಕಾರ್ಯಕ್ರಮ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ನಾನು ಗೊತ್ತಾದ ತಕ್ಷಣ ಇಲ್ಲಿಂದ ಬಂದಿದ್ದೀನಿ. ನಾನು ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಇದ್ದು, ಆ ಪ್ರೆಸ್ ಮೀಟಲ್ಲಿ ಮಾಧ್ಯಮದ ಸ್ನೇಹಿತರು ನನಗೆ ಹೇಳಿದ್ರು, ಇಲ್ಲಿ ಈ ಥರ ಗಲಾಟೆ ಆಗ್ತಾ ಇದೆ, ಹನುಮಾನ ಧ್ವಜವನ್ನು ಕಾಂಗ್ರೆಸ್ ಅವರು ತೆಗಿತಾ ಇದ್ದಾರೆ ಅಂತ ಹೇಳಿದರು. ಇಮಿಡಿಯೇಟಾಗಿ ನಾನು ಅಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಬಂದಿದ್ದೀನಿ. ನಾನು ಬರ್ತಾ ಇರೋದು ನೋಡಿ, ಎಸ್ಕಾಟನ್ನು ಅಲ್ಲೇ ನಿಲ್ಲಿಸ್ಬಿಟ್ರು. ಎಸ್ಕಾಟನ್ನು ಅಲ್ಲೇ ನಿಲ್ಲಿಸಿ ನಾನು ಬರ್ದಂಗೆ ಮಾಡಿದ್ರು. ಹಂಗೆ ನಾನು ಓವರ್ಟೇಕ್ ಮಾಡಿ ನಾನು ಇಲ್ಲಿಗೆ ಬಂದಿದ್ದೀನಿ. ಅಂದರೆ ಕಾಂಗ್ರೆಸ್ ಅವ್ರ ಚಿತಾವಣಿ ಇದರಿಂದ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದನ್ನು ಇಲ್ಲಿಗೆ ಬಿಡಲ್ಲ. ಇದನ್ನು ಇಡೀ ಜಿಲ್ಲೆ, ಇಡೀ ರಾಜ್ಯ ಇದನ್ನು ಪ್ರತಿಭಟನೆಯನ್ನು ಮಾಡ್ತದೆ. ನಮ್ಮ ರಾಜ್ಯ ಅಧ್ಯಕ್ಷರು ಈಗ ಪ್ರತಿಭಟನೆಯನ್ನು ಸಭೆ ಮಾಡಿದ್ದಾರೆ. ಅವರೂ ಕೂಡ ಇದು ಹನುಮನಿಗೆ ಮಾಡಿದಂಥ ಮೋಸ, ರಾಷ್ಟ್ರ ಧ್ವಜಕ್ಕೆ ಮಾಡಿದಂಥ ಅವಮಾನ, ಇವೆರಡನ್ನೂ ಇಟ್ಕೊಂಡು ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಇದು ಅಶೋಕ್ ಅವರ ಮಾತಾಗಿತ್ತು. ಒಂದು ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ಅನ್ನೋ ಮಾತಿನ ತಾತ್ಪರ್ಯ ಅಶೋಕ್ ಅವರದ್ದಾಗಿತ್ತು. ಹಾಗೂ ಧ್ವಜದ ವಿಚಾರದಲ್ಲೂ ಕೂಡ ರಾಜಕಾರಣವನ್ನ ಮಾಡಿದ್ರು. ಏಕಾಏಕಿ ಇಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸುವಂತಹ ಅನಿವಾರ್ಯತೆ ಆದ್ರೂ ಏನಿತ್ತು ಅನ್ನೋ ಪ್ರಶ್ನೆ ಇತ್ತು. ಇನ್ನೊಂದು ಕಡೆಗೆ ಮಾಜಿ ಸಚಿವರಾಗಿರುವಂತಹ ಅಶ್ವಥ್ ನಾರಾಯಣ್ ಮಾತಾಡ್ತಾ ಇದ್ದಾರೆ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯಾವೊಂದು ರೀತಿ ಇಲ್ಲಿನ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಇಲ್ಲಿ ನಡ್ಕೊಳ್ತಿರೋದು ನೋಡ್ರೆ ಆಶ್ಚರ್ಯ ಆಗುತ್ತೆ. ಇದೇನು ತಾಲಿಬಾನ್ ಸರ್ಕಾರನೋ, ಪ್ರಜಾಪ್ರಭುತ್ವದ ಸರ್ಕಾರನೋ, ಇಲ್ಲಿ ಜನರ ಭಾವನೆಗಳನ್ನು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡದೆ ಜನರ ಭಾವನೆಯ ವಿರುದ್ಧವಾಗಿ ಇವತ್ತೇನು ಕೆರಗೋಡು ಗ್ರಾಮದಲ್ಲಿ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಗ್ರಾಮಸ್ಥರು ತಮ್ಮ ಸ್ವಂತ ಹಣದಿಂದ ಧ್ವಜಸ್ತಂಭವನ್ನು ನೆಟ್ಟಿ, ಅವ್ರ ಸ್ವಂತ ಹಣದಿಂದ, ಇನ್ನೇನು ಸರ್ಕಾರ ದುಡ್ಡಲ್ಲ ಏನಿಲ್ಲ, ಅವ್ರ ಸ್ವಂತ ದುಡ್ಡಿಂದ ಮಾಡಿರುವಂಥ ಧ್ವಜಸ್ತಂಭದಲ್ಲಿ ರಾಮನ ಭಗವಧ್ವಜವನ್ನು, ರಾಷ್ಟ್ರಧ್ವಜವನ್ನು, ನಾಡಧ್ವಜವನ್ನು ಎಲ್ಲವನ್ನೂ ಹಾರಿಸ್ತಾ ಇದ್ದಾರೆ. ಅವರೇನು ಬರೀ ಭಗವಧ್ವಜ ಒಂದೇ ಹಾರಿಸಿಲ್ಲ, ರಾಷ್ಟ್ರಧ್ವಜನೂ ಹಾರಿಸಿದ್ದಾರೆ, ನಾಡಧ್ವಜನೂ ಹಾರಿಸಿದ್ದಾರೆ. ಯಾವ್ಯಾವ ಸಂದರ್ಭದಲ್ಲಿ ಇವತ್ತು 500 ವರ್ಷದ ಕಾಲದ ನಂತರ ರಾಮ ಮಂದಿರ ನಿರ್ಮಾಣ ಆಗಿ ಇವತ್ತು ರಾಮನ ಪ್ರತಿಷ್ಠಾಪನೆ ಆಗಿರುವಂಥದ್ದಿದೆ. ಈ ಸಂದರ್ಭದಲ್ಲಿ ಭಾವನೆ ಬಹಳ ಏನು ಭಾವನಾತ್ಮಕವಾಗಿರುವಂಥ ಈ ಸಂದರ್ಭದಲ್ಲಿ ಭಾಗವಧ್ವಜವನ್ನು ಹಾರಿಸಬೇಕು ಅನ್ನೋಂಥದ್ದು ಇವರ ಭಾವನೆ ಆಗಿದೆ. ಆ ಪ್ರಕಾರದಲ್ಲಿ ಗ್ರಾಮಸ್ಥರು ಹಾರಿಸಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಈಗ ಎಷ್ಟೆಲ್ಲ ಧ್ವಜಸ್ತಂಭ ಇದೆಯಲ್ಲ, ಯಾರ್ಯಾರಿಗೆ ಬೇಕು ಎಲ್ಲ ಧ್ವಜಸ್ತಂಭದಲ್ಲಿ ಹಾರಿಸ್ಕೊಂಡಿದ್ದಾರೆ. ಈ ಒಂದು ಕಂಬನ ಇಡೀ ಕರ್ನಾಟಕ ಸರ್ಕಾರಕ್ಕೆ ಇದೊಂದೇ ಕಾಣುತ್ತಾ? ಇಲ್ಲೇನಾದ್ರು ಸರ್ಕಾರ ದುಡ್ಡು ಕೊಟ್ಟಿದ್ದಾರ? ಗ್ರಾಮಸ್ಥರು ದುಡ್ಡು ಕೊಟ್ಟು ಮಾಡಿರುವಂಥ ಒಂದು ಧ್ವಜಸ್ತಂಭ. ಇವ್ರಿಗೆ ಅಧಿಕಾರ ಇದೆ, ಸ್ವಾತಂತ್ರ್ಯ ಇದೆ. ಇಷ್ಟು ತೀವ್ರವಾಗಿ ತಗೊಂಡು ಇಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ಯಾವ ಕಾನೂನಿನ ರಿಯಾಯಿತಿ ನೀತಿ ಏನೂ ಪಾಲನೆ ಮಾಡದೆ, ಒಂದು ನೋಟಿಸು ಸಹ ಕೊಡದೆ, ಯಾವೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೇ ತಪ್ಪೇನಾರು ಆಗಿದ್ರೆ ಒಂದು ನೋಟಿಸ್ ಕೊಡಬೇಕಿತ್ತು. ಯಾವ ಪ್ರಕಾರದಲ್ಲಿ ಆಗಿದೆ ಅಂತ ಚಲುವರಾಯಸ್ವಾಮಿ ಅವರು ಹೇಳ್ತಾರೆ, ಇಲ್ಲಿ ಗ್ರಾಮಸ್ಥರು ಯಾರು ಅಪೋಸ್ ಮಾಡ್ತಾ ಇಲ್ಲ, ಇದು BJP JDS ಅವ್ರು ಮಾಡ್ತಾ ಇರೋದು ಅಂತೇಳಿ. ಆಯ್ತಪ್ಪ, ಇಲ್ಲಿ ಎಲ್ಲರೂ ಅವ್ರಿಗೇನಾರ ಈ ಕೆರಗೋಡು ಗ್ರಾಮದವರ ಚಲುವರಾಯಸ್ವಾಮಿ ಅವರು ಇಲ್ಲಿ ರಾತ್ರಿ ಹೊತ್ತು 3 ಗಂಟೆನಲ್ಲಿ ಬೇರೆ ಊರಿನವರ ಬರ್ತಾರೆ. ಇದೇ ಊರಿನ ಜನ 200 ಜನ ಹೆಂಗಸರು ರಾತ್ರಿ ಬೆಳಗಿನ ಜಾವದಲ್ಲಿ ಎದ್ದು ಬಂದು ಏನಿವತ್ತು ಜಿಲ್ಲಾಡಳಿತ ಈ ಭಗವಧ್ವಜವನ್ನು ಇಳಿಸ್ಲಿಕ್ಕೆ ಹೊರಟಿದ್ದಾರೆ. ಹೆಂಗಸರು ಮಕ್ಕಳು ಬಂದು, ಊರಿನ ಗ್ರಾಮಸ್ಥರು ಎಲ್ಲ ಬಂದು ಇದನ್ನು ತಡೆಯಕ್ಕೆ ಮುಂದೆ ಬಂದರೆ ಅವರನ್ನು ಲಾಠಿ ಚಾರ್ಜ್ ಮಾಡಿ ಓಡ್ದು ಎಳ್ದು, ಯಾವ ಮಾನವೀಯತೆ ಇಲ್ಲದೇನೆ ಈ ಸರ್ಕಾರ, ಒಂದು ಮಾನವೀಯತೆ ಜನರ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಇದು ಯಾವುದನ್ನು ಮನಸ್ಸಿಗೆ ಇಟ್ಕೊಳ್ದೇನೆ ಈ ರೀತಿ ನಡ್ಕೊಂಡಿರೋದು ನಿಜಕ್ಕೂ ದುಃಖಕರ.
ಅಶ್ವಥ್ ನಾರಾಯಣ್ ಅವರ ಸ್ಟೇಟ್ಮೆಂಟ್ ಗಮನಿಸ್ತಾ ಇದ್ರಿ. ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಕಿಡಿಕಾರ್ತಾ ಇದ್ರು. 200 ಜನ ಹೆಂಗಸರ ಮೇಲೆ ದಬ್ಬಾಳಿಕೆ ಮಾಡೋ ಕೆಲಸ, ದೌರ್ಜನ್ಯ ಮಾಡೋ ಕೆಲಸ ಮಂಡ್ಯದಲ್ಲಾಗಿದೆ. ಭಗವಧ್ವಜ ಇಳಿಸಿದ್ದು ದ್ವೇಷದ ನೀತಿ ಅಲ್ಲದೆ ಇನ್ನೇನು ಅನ್ನೋದು ಅಶ್ವಥ್ ನಾರಾಯಣ್ ಅವರ ಪ್ರಶ್ನೆ ಆಗಿದೆ. ಬಿಜೆಪಿ ನಿಯೋಗ ಸ್ಪಾಟ್ಗೆ ವಿಸಿಟ್ ಕೊಟ್ಟಿದೆ. ಇನ್ನು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಮಧ್ಯಾಹ್ನದಿಂದ ಕೂಡ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಆದರೂ ಪ್ರತಿಭಟನಾ ನಿರತರು ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಅವರ ಪ್ರಶ್ನೆ ಇಷ್ಟೇ, ಅವರ ಡಿಮ್ಯಾಂಡ್ ಇಷ್ಟೇ, ಮರುಸ್ಥಾಪನೆ ಆಗಬೇಕು ಭಗವಧ್ವಜ. ಯಾವ ನೈತಿಕತೆಯಿಂದ ಇಳಿಸಿದ್ರಿ? ನಮ್ಮ ಧಾರ್ಮಿಕ ಭಾವನೆಗೆ ಇದು ಧಕ್ಕೆ ತರುವಂತಹ ವಿಚಾರ. 95% ನಮ್ಮದೇ ಅಸ್ತಿತ್ವ ಇರುವಂತಹ ಜಾಗದಲ್ಲಿ ಈ ರೀತಿ ನಡ್ಕೊಂಡಿದ್ದು ಸರಿನಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ.